ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ ಆಗಿರೋಂತಹ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬಿಗಿನರ್ಸು ಪಕ್ಕಾ ನೀವು ಅರ್ಧ ಗಂಟೆಯಲ್ಲಿ ಡಿಸೈನ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಕೊಡ್ಬೋದು. ಫಾಸ್ಟಾಗಿ ಹಾಕೋರು ತುಂಬ ಈಸಿ ಡಿಸೈನು. ಇದನ್ನು ನೀಡಲ್ಲಿಂದ ತುಂಬ ಸರಿ ತೋರಿಸಿದ್ದೆ, ಬಟ್ ನೀಡಲ್ಲಿಂದ ಹಾಕಿದಾಗ 2 ಎಳೆ ದಾರ ತೊಗೊಂಡು ಹಾಕಿದ್ರಿಂದ ಬಿಚ್ಕೊಂಡು ಹೋಗೋ ಚಾನ್ಸ್ ತುಂಬ ಕಂಪ್ಲೇಂಟ್ ಆಯಿತು. ನೋಡಿ, ಇವಾಗ ನಾನಿಲ್ಲಿ ಪರ್ಲ್ ಮತ್ತು ಗೋಲ್ಡನ್ ಬೀಡ್ ತೊಗೊಳ್ತಿದ್ದೆ ಒಂದೇ ಸೈಜಿಂದು. ಇಲ್ಲಿ 6 ಎಳೆ ತೊಗೊಳ್ಳಿ. ನಾನು ಸೂಜಿನಿಂದ ಕಾಟನ್ ಥ್ರೆಡ್ಡಿಂದ ಹಾಕ್ತಿದ್ದೆ. ಫಸ್ಟ್ ಒಂದೆರಡು ವಿಡಿಯೋ ಮಾಡಿದ್ದೆ, ಬಟ್ ನನ್ನ ಸೀರೆಗೆ ಹಾಕಿರೋದ್ರಿಂದನೇ ಅದು ಒಂದು ಕಡೆ ಎಲ್ಲೋ ಸಿಕ್ಕೊಂಡ್ಬಿಟ್ಟು ಅರ್ಧೋಯ್ತೆಲ್ಲ. ಹಾಗಾಗಿ ನಾನು ಈ ಥರ ಬೇರೆಯವ್ರು ಕೇಳಿದ್ರು ಹಾಕ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಫಸ್ಟಿಗೆ 2 ಲಾಕ್ ಆದಮೇಲೆ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ 5 ಚೈನ್ ಇಟ್ಕೊಂಡು ಲಾಕ್ ಮಾಡಬೇಕು. ಇದು ಫ್ಯಾನ್ಸಿ ಸ್ಯಾರಿ ಅಂದರೆ ತುಂಬ ಸಿಂಪಲ್ ಆಗಿರೋಂಥ ಸ್ಯಾರಿ ಇರೋದ್ರಿಂದ ಏನು ವರ್ಕಿಂದು ಸ್ಯಾರಿ ಅಲ್ಲ, ರೇಷ್ಮೆ ಸೀರೆ ಎಲ್ಲ ಸಿಂಪಲ್ ಆಗಿರೋದು. 2 ಸರಿ ಲಾಕ್ ಆದಮೇಲೆ 5 ಚೈನ್ ಹಾಕಿ 2 ಸರಿ ಲಾಕ್ ಆದಮೇಲೆ 3 ಬೀಡ್ನ ಒಂದೇ ಸರಿ ಪೋಣಿಸ್ಕೊಂಡು ಬೀಡ್ ಲಾಕ್ ಮಾಡ್ತೀನಿ. ಮಾಡಿಬಿಟ್ಟು ನೋಡಿ, ಈ ಥರ ಸ್ವಲ್ಪ ವಿ ಶೇಪ್ ಬರಬೇಕು, ತುಂಬ ಬೇಡ, ಸ್ವಲ್ಪ ವಿ ಶೇಪ್ ಬರೋ ಥರ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಅದ್ರ ಪಕ್ಕ ಒಂದು ಎಕ್ಸ್ಟ್ರಾ ಲಾಕ್ ಮಾಡಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, ಮತ್ತು 3 ಬೀಡನ್ನ ಆ್ಯಡ್ ಮಾಡಬೇಕು. ಮಾಡಿಬಿಟ್ಟು ಪರ್ಲು ಒಂದೊಂದು ಸರಿ ಆ ಮೇಲೆ ಏನು ಕೋಟಿಂಗ್ ಇದೆಯಲ್ಲ ಅದು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಒಳ್ಳೆಯದು ಬೀಡ್ಸ್ ಶಾಪ್ನಲ್ಲಿ ನೀವು ದಾರ ಎಲ್ಲ ತರ್ತಿರಲ್ಲ, ಅಲ್ಲಿ ಶಾಪ್ನಲ್ಲಿ ಕೇಳಿಕೊಂಡು ಒಳ್ಳೆ ಬೀಡ್ಸ್ನ ಹಾಕಿ, ಯಾಕಂದರೆ ಕಂಪ್ಲೇಂಟ್ ಬರಬಾರ್ದು. ಹಾಗಾಗಿ ಅದೊಂದೆರಡು ಸರಿ ವಾಶ್ ಮಾಡಿದ ತಕ್ಷಣ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೋಡಿಕೊಂಡು ತೊಗೋಬೇಕಾಗತ್ತೆ. ಇವಾಗ ಮತ್ತೆ 3 ಬೀಡನ್ನ ಆ್ಯಡ್ ಮಾಡಬೇಕು. ಅದೇ ಥರನೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ಥರನೇ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಸ್ಯಾರಿಗೆ ರೇಷ್ಮೆ ಸೀರೆಗೆ ಹಾಕ್ಕೊಂಡಿದ್ದೆ. ಮದುವೆಗೆ ಹೋದಾಗ ಏನಾಗ್ಬಿಡ್ತು ಅಂದರೆ ಸ್ಯಾರಿ ಚೇರಿಗೆ ಸಿಕ್ಕೊಂಡ್ಬಿಟ್ಟು ಏನು ಗೋಲ್ಡ್ ಬೀಡ್ ಹಾಕಿದ್ನಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಹಂಗಾಗಿ ನಾನು ಅದಕ್ಕೆ ಈ ಥರ ಬೇಡ, ಕಂಪ್ಲೇಂಟ್ ಆಗಬಾರ್ದು ಬೇರೆಯವರಿಗೆ ಕಸ್ಟಮರಿಂದ ಅಂತೇಳ್ಬಿಟ್ಟು ನಾನಿಲ್ಲಿ ಈ ಥರ 6 ಎಳೆ ದಾರ ತೊಗೊಂಡ್ಬಿಟ್ಟು ಸಿಲ್ಕ್ ಥ್ರೆಡ್ನ 6 ಎಳೆ ದಾರ ತೊಗೊಂಡು ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಹಾಕಿ ತುಂಬ ಈಸಿಯಾಗಿ ಫಾಸ್ಟಾಗಿ ಆಗೋಗ್ಬಿಡುತ್ತೆ. ಸೂಜಿಯಿಂದ ಪುಡ್ಸೋದಕ್ಕಿಂತ ಈ ಥರ ಬೆಸ್ಟ್ ಅಂತ ನನಗೆ ಅನಿಸ್ತು. ಇಲ್ಲಿ ಟೋಟಲಾಗಿ ನಾನು 5 ಟೈಮ್ಸು 3 ಬೀಡ್ಸ್ ಹಾಕ್ಕೊಂಡು ಹೋಗ್ತೀನಿ. ಈ ಥರ ನೋಡಿ, 3 ಬೀಡ್ಸು ಸ್ವಲ್ಪ ವಿ ಶೇಪ್ ಬರೋ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಹಾಕಿಬಿಟ್ಟು ನಾನಿಲ್ಲಿ ಕುಚ್ಚು ಕಮ್ಮಿ ಬೇಕು ಅಂತ ಹೇಳಿದರು, ಹಾಗಾಗಿ ನಾನು ಕುಚ್ಚು ಕಮ್ಮಿ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ 5 ಚೈನ್ ಹಾಕಿದ್ನಲ್ಲ, ಇವಾಗ ಲಾಸ್ಟಿಗೆ ಬೀಡ್ ಹಾಕಿದ್ಮೇಲೆ 2 ಸರಿ ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಸ್ವಲ್ಪ ಇಲ್ಲಿ ವಿಡಿಯೋ ಸ್ವಲ್ಪ ಹಿಂದ್ಗಡೆ ಹೋಗ್ಬಿಟ್ಟಿದೆ. ಇಲ್ಲಿ 5 ಚೈನ್ ಹಾಕಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಕುಚ್ಚು ಕಟ್ಟೋದಕ್ಕೆ 5 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಆದಮೇಲೆ ಮತ್ತೆ 3 ಬೀಡ್ಸ್ ಹಾಕ್ಕೊಂಡು ಇದೇ ಥರನೇ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡ್ಬೋದು. ನೀವು ಫಾಸ್ಟಾಗಿ ಹಾಕೋರಂತೂ ಅರ್ಧ ಗಂಟೆಯಲ್ಲಿ, ನನಗೆ ಇದನ್ನು ಅರ್ಧ ಗಂಟೆಯಲ್ಲಿ ನಾನು ಮುಗಿಸಿ ಕುಚ್ಚು ಕಟ್ಟಿದ್ದೆ. ಹಾಗಾಗಿ ತುಂಬ ಫಾಸ್ಟಾಗಿ ಹಾಕ್ಬೋದು. ಬಿಗಿನರ್ಸು ಸ್ವಲ್ಪ ನಿಧಾನವಾಗಿ ಹಾಕ್ತೀನಿ, ನೋಡಿಕೊಂಡು ನಿಧಾನಕ್ಕೆ ಹಾಕೋದಾದರೆ ಒಂದು 3/4 ಗಂಟೆ ಅಥವಾ 1 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಬೋದು. ನಿಮಗೆ ಬೀಡ್ ಬೇಡ ಅಲ್ಲ, ಕುಚ್ಚು ಬೇಡ ಅಂದರೆ ಹೀಗೇ ಬಾರ್ಡರ್ ಲೈನ್ ಥರ ಫುಲ್ ಕಂಪ್ಲೀಟ್ನೂ ಸಹ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ 5 ಚೈನ್ ಹಾಕಿರೋ ಕಡೆಗೆ ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಸೀರೆ ಆಗಿರೋದ್ರಿಂದ ನನಗೆ ಅಲ್ಲೇನು ಮೇಲೆ ಸ್ವಲ್ಪ ಬಾದಾಮಿ ಕಲರ್ ಕಾಣ್ತಾ ಇದೆಯಲ್ಲ, ಆ ಸೀರೆ ಒಳಗಿರೋವಂಥ ಕಲರು ನನಗೆ ಸಿಗಲಿಲ್ಲ. ತುಂಬ ಕಡೆ ಶಾಪ್ನಲ್ಲಿ ಹುಡುಕ್ದೆ, ನಾನು ಸಿಗಲಾರ್ದಕ್ಕೆ ಬ್ಲ್ಯಾಕಿಂದ್ರಲ್ಲೇ ನೋಡಿ ಈ ಥರ ಬ್ಲಾಕ್ ಇದೆ. ಬ್ಲ್ಯಾಕ್ ಸೀರೆಯಲ್ಲೇ ಇದರಲ್ಲೇ ಕುಚ್ಚು ಕಟ್ಟಿದ್ದೀನಿ ನಾನು ಸಿಲ್ಕ್ ಥ್ರೆಡ್ಡಿಂದ. 147 ದಾರ ತೊಗೊಂಡು ಕುಚ್ಚು ಕಟ್ಕೊಂಡೋಗಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿದೆ, ಆಮೇಲೆ ಎಷ್ಟು ಸಿಂಪಲ್ ಆಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಸಹ ಕಾಣುತ್ತಿದ್ದು. ಹಾಕೋರಾದರೂ ತುಂಬ ಫಾಸ್ಟಾಗಿ ಹಾಕ್ಬೋದು ಈ ಡಿಸೈನ್ನ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಬ್ಲೌಸ್ ಡಿಸೈನ್ಸು ನಾರ್ಮಲ್ ನೀಡಲ್ನಿಂದ ಹಾಕೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಕಾಟನ್ ಥ್ರೆಡ್ಡಿಂದ ಹಾಕೋಂಥ ಹ್ಯಾಂಕರ್ ಥ್ರೆಡ್ ಹಾಕಿರೋದ್ರಿಂದನೂ ತೋರಿಸ್ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು. ಹಾಗೆ ರಿಂಗ್ ಬೀಡ್ಸ್ ಡಿಸೈನ್ನ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.